ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ದಯವಿಟ್ಟು ಈ ಟೈಮ್ ಪಕ್ಕಾ ಸ್ಕ್ಯಾಮು. ಅದು ಯಾವ ಥರ ಸ್ಕ್ಯಾಮ್ ಅಂದರೆ ಅವ್ರಿಗೆ ಕರಿದು ಕೇಳ್ತಿದ್ದಾನೆ ರೂಮ್ ಬೇಕಂತ ಬಿಟ್ಟರೆ ಸ್ಕ್ಯಾಮ್ ಮಾಡ್ತಾರೆ. ಫೋಟೋ ಇಟ್ಕೊಂಡಿದ್ದಾರೆ. ಹೆಣ್ಮಕ್ಳು ಯಾರನ್ನ ಬರೋ ಥರ ಇದ್ದರೆ ಶಕ್ತಿ ಯೋಜನೆ ಇದೆ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಲ್ಲಿಂದ ಅಂದರೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ನೈಟ್ ಒಂದು ಬಸ್ ಇದೆ, ಅದು ಡೈರೆಕ್ಟು ರಾಯಚೂರಿಗೆ ಸ್ಟಾಪ್ ಇದೆ. ನೀವು ರಾಯಚೂರಿಗೆ ಬಂದು ಇಲ್ಲಿಂದ 20 ರೂಪೀಸ್ ಪೇ ಮಾಡಿದ್ರೆ ಆಂಧ್ರ ಬಾರ್ಡರು ಮಂತ್ರಾಲಯಂಗೆ ಬರ್ತೀರಿ. ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಚಾನಲ್. ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಾರಿ ಕನ್ನಡಿಗ 07. ಇವತ್ತು ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಂದರೆ ನಾವು ಮಂತ್ರಾಲಯಲ್ಲಿ ರಾಯರ ದರ್ಶನ ಮಾಡೋಣ ಅಂತ ಹೋಗ್ತಿದ್ದೀವಿ. ವಿಡಿಯೋ ಯಾವ ಥರ ಇದೆ ಹೆಂಗೆ ಅಂತ ಫುಲ್ ವಿಡಿಯೋ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಟೈಮು 12 ಗಂಟೆ ಆಗಿದೆ. ಊಟ ಮಾಡೋಣ ಅಂತ ಒಂದು ಯಾವುದೋ ಡಾಬಾ ರೆಸ್ಟೋರೆಂಟ್ ನಿಲ್ಲಿಸಿದ್ದೀವಿ. ಊಟ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡಿ ನೋಡಬೇಕು. ಫ್ಯಾಮಿಲಿ ರೆಸ್ಟೋರೆಂಟ್ ಡಾಬಾ ಅಂತಿದೆ, ಅದು ಆಂಧ್ರ ಸ್ಟೈಲು. ನೋಡಿ ನಮ್ಮ ಫ್ರೆಂಡ್ ಕಾಯ್ತಿದ್ದಾನೆ ಊಟಕ್ಕೆ. ಮಸ್ತಾಗಿದೆ ವೆಬ್ ಮಾತ್ರ. ನೋಡಿ ಎಲ್ಲ ಸೂಪರಾಗಿದೆ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾನೆ. ಲವರ್ ಕರ್ಕೊಂಬಂದ್ರೆ ಮಸ್ತಾಗಿರುತ್ತೆ. ನೋಡಿ ನಾನು ಇವನು ಬಂದಿದ್ದೀರಿ, ನಮ್ಮ ಪರಿಸ್ಥಿತಿ ಹೆಂಗಿದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನೇಟ್ ಯಾವುದೋ ಇದು ಸಿಕ್ಕಿದ್ರೆ ಗ್ಯಾರಂಟಿ ಇಲ್ಲ ನಮಗೆ. ಮಶ್ರೂಮ್ ಕರಿ ಮತ್ತು ರೋಟಿ ಸಿಕ್ಕಿದೆ ನಮಗೆ, ಅದನ್ನೇ ತಿಂತಾ ಇದ್ದೀವಿ. In 500 meters, you will arrive at your destination. ವೆಲ್ಕಮ್ ಬಾಯ್ಸ್. ನೈಟ್ ಜರ್ನಿ ಬಿಟ್ರಿ ಕಾರಲ್ಲಿ. ಬೆಳಗ್ಗೆ ಬಂದಿದ್ದೀವಿ. ಈಗ ಕಾರ್ ಪಾರ್ಕ್ ಮಾಡಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ರೆಶ್ ಅಪ್ ಆಗೋಣ, ಮತ್ತೆ ದರ್ಶನಕ್ಕೆ ಹೋಗೋಣ. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ನೋಡಿ ಮಂತ್ರಾಲಯ ಸ್ಟ್ರೀಟು. ಆಲ್ಮೋಸ್ಟ್ ಜಾಸ್ತಿ ಸ್ಕ್ಯಾಮ್ಗಳಾಗುತ್ತೆ ಇಲ್ಲಿ. ಯಾವ ಥರ ಏನೇನು ಸ್ಕ್ಯಾಮ್ ಆಗುತ್ತೆ ಅಂತ ನಿಮ್ಗೆ ಒಂದೊಂದೇ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇಲ್ಲಿ ನೀವು ಹೋಗ್ತಿದ್ರೆ ಸಾಕು, ಅವರೇ ರೂಮ್ ಬೇಕಾ ಅಂತ ಬರ್ತಾರೆ. ಪಕ್ಕಾ ಸ್ಕ್ಯಾಮು. ಅದು ಯಾವ ಥರ ಸ್ಕ್ಯಾಮ್ ಅಂದರೆ ಅವ್ರಿಗೆ ಒಂದು 2,000 ಇರುತ್ತೆ ಅಂದ್ಕೊಳ್ಳಿ ರೂಮು. ಅದರಲ್ಲಿ 500 ರೂಪಾಯಿ ಕಮಿಷನ್ ಇರುತ್ತೆ. ಅವ್ರು 500 ರೂಪಾಯಿ ಕಮಿಷನ್ ತೊಗೊಂಡು 1,500 ರೂಮ್ ಹೊರಗೆ ಕೊಡೋದು. ಬ್ರೋಕರ್ ಟೈಪು. ಅವರೇ ಕೇಳ್ತಾರೆ ರೂಮ್ ಬೇಕಾ ಅಂತ. ಯಾವತ್ತೂ ಮೋಸ ಆಗ್ಬಿಡಿ. ನೋಡಿ ಇಲ್ಲಿ ಒಬ್ಬರು ಕರಿದು ಕೇಳ್ತಿದ್ದಾನೆ ರೂಮ್ ಬೇಕಾ ಅಂತ. ಬಿಟ್ಟರೆ ಸ್ಕ್ಯಾಮ್ ಮಾಡ್ತಾರೆ. ನೋಡಿ ವಿಶ್ರಾಂತಿ ನಿಲಯಂ ಅಂತಿದೆ. ಇದನ್ನು 15 ಡೇಸ್ ಬ್ಯಾಕೆ ನಾವು ಬುಕ್ ಮಾಡ್ಕೋಬೇಕು. ನಿಮ್ಗೆ ನೀವು ಫಸ್ಟ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, ಮಂತ್ರಾಲಯಂ ರೂಮ್ ಬುಕ್ಕಿಂಗ್ಸ್ ಸರ್ಚ್ ಮಾಡಿ, ಮತ್ತು ಸ್ಕ್ರೋಲ್ ಮಾಡಿ ಕೆಳಗಡೆ ಬರುತ್ತೆ ಮಂತ್ರಾಲಯಮ್ದು ಅಫಿಷಿಯಲ್ ವೆಬ್ಸೈಟು. ಇದನ್ನು ಓಪನ್ ಮಾಡಿ, ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ ರೂಮ್ ಬುಕ್ಕಿಂಗ್ಸ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ, ರೂಮ್ ಬುಕ್ಕಿಂಗ್ಸ್ ಅಂತ ಫಸ್ಟ್ ಒನ್ನು ಇದು ಕ್ಲಿಕ್ ಮಾಡಿ. ನಿಮಗೆ ಈ ಥರ ಓಪನ್ ಆಗುತ್ತೆ. ನೀವು ಯಾವ ಡೇಟ್ ಹೋಗ್ತಾಯಿದ್ದೀರಾ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಯಾವ ಟೈಮಿಂಗ್ ಹೋಗ್ತೀರಾ, AM PM ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಮತ್ತು ಚೆಕ್ಔಟು ಮತ್ತು ರಿಟರ್ನ್ ಯಾವಾಗ ಬರ್ತೀರಾ ಆ ಡೇಟ್ನು ಸೆಲೆಕ್ಟ್ ಮಾಡಿಕೊಂಡು, ಮತ್ತು ಇಲ್ಲಿ ನೋಡಿ 250 350 ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಚಾಯ್ಸ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್. ನೋಡಿ ಇಲ್ಲಿ ಫ್ರೆಶ್ ಅಪ್ ಆಗೋದಕ್ಕೆ ಇಲ್ಲೇ ಇದೆ ವಾಶ್ರೂಮ್ ಮತ್ತು ಟಾಯ್ಲೆಟ್ಸು. 30 ರೂಪೀಸ್ ಮಾಡ್ತಾರೆ ಒಬ್ರಿಗೆ ಚಾರ್ಜು. ಇಲ್ಲೇ ಫ್ರೆಶ್ ಅಪ್ ಆಗಿ ಹೋಗೋಣ. ಫ್ರೆಶ್ ಅಪ್ ಆಗಿ ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀರಿ. ನೋಡಿ ನಮ್ಮ ಫ್ರೆಂಡ್ಸು ಈ ಜನ ಫೋಟೋ ಹುಚ್ಚು ಹೆಂಗಾಗಿದೆ ಅಂದರೆ ಎಲ್ಲಿ ನೋಡಿದ್ರು ಫೋಟೋ ಇಟ್ಕೊಂಡಿದ್ದಾರೆ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಯ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ಸನ್ನಿಧಿಗೆ ಬರೋದೇ ಒಂಥರ ಪುಣ್ಯ ಮಾಡಿರ್ಬೇಕಂತಾರೆ. ಎಷ್ಟೇ ದುಡ್ಡಿದ್ರೂ ಸಹ ನಾವು ಅಂದ್ಕೊಂಡಿದ್ದ ಟೈಮ್ ಬರೋದಕ್ಕಾಗಲ್ಲ. ಬಟ್ ನಾನು ಈ 2 ಮಂತ್ಸಲ್ಲೇ 2 ಸಲ ಬಂದಿದ್ದೀನಿ. ನೋಡಿ ನಿಮ್ಗೆ ರಾಯರ ದರ್ಶನ ಮಾಡಿಸ್ತೀನಿ, ಬನ್ನಿ ಎಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಗೋಪುರ ಬಿಸಿಲು ಕಾಣಿಸ್ತಿದೆ ಕರೆಕ್ಟಾಗಿ. ಆಚೆ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೆ ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ, ಅದರಿಂದ ನೋಡೋದಕ್ಕಾಗಲ್ಲ. ಆಚೆಯಿಂದ ನೋಡಿ. ಬೆಳಿಗ್ಗೆ 7 ಗಂಟೆಗೆ ಬಂದರೆ ರಥೋತ್ಸವ ನಡೀತಾ ಇರ್ತದೆ. ನೋಡಿ ಫ್ರೆಂಡ್ಸ್, ರಥೋತ್ಸವ ನಡೀತಾ ಇದೆ.
ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡ್ಕೊಂಡ್ರಿ ನಾವು. ಒಂದು 20 ಮಿನಿಟ್ಸಲ್ಲಿ ದರ್ಶನ ಆಯಿತು. ಟೋಕನ್ ಇದೆ, ಟಿಕೆಟ್ ತೊಗೋಬೋದು. ನೀವು ಟಿಕೆಟ್ ಏನು ತೊಗೊಳಬೇಡಿ, ಹಂಗೆ ದರ್ಶನ ಮಾಡ್ಕೊಳ್ಳಿ. ನಮ್ಮ ಫ್ರೆಂಡ್ಸ್, ನಮ್ಮ ರಾಯರ ಸನ್ನಿಧಿ ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ದಯವಿಟ್ಟು ಈ ಟೈಮಲ್ಲಿ ಮಾತ್ರ ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಪಾಪನ ಕಳ್ಕೊಳ್ಳಿ ಅಂತ ಹೇಳ್ತಾ ಒಂದು ದರ್ಶನ ಎಲ್ಲ ಮುಗೀತು. ಈಗ ನಮ್ದು ಬೇರೆ ಕೆಲಸ ಮೇಲೆ ಗುಲ್ಬರ್ಗ ಹೋಗಬೇಕಾಗಿತ್ತು, ಬಟ್ ಆ ಕೆಲಸ ಮುಗಿಸ್ಕೊಂಡು ಹಂಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ದರ್ಶನ ಚೆನ್ನಾಗಾಯಿತು. ನೀವು ಯಾರನ್ನ ಬರೋ ಥರ ಇದ್ದರೆ ಟ್ರೈನಲ್ಲಿ ಬನ್ನಿ, ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಮತ್ತು ನೈಟ್ ಬಂದರೆ ನೈಟ್ ಟ್ರೈನ್ ಇದೆ, ನೈಟ್ ಬಂದರೆ ಮತ್ತೆ ಬೆಳಗ್ಗೆ ಇಲ್ಲಿ ಬರ್ತೀರಾ, ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದೆ, ಇದು ಕಮ್ಮಿಯಲ್ಲಿ ಅಮೌಂಟಲ್ಲಿ ಹೋಗ್ಬೋದು. ಇಲ್ಲ ಬೇರೆ ಥರ ಬರೋಂಗಿದೆ ಕಾರು ಆ ಥರ ಬರ್ಬೋದು. ನಾವು ಕಾರಲ್ಲಿ ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ನೀವು ಹೆಣ್ಮಕ್ಳಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಹೇಳ್ತೀನಿ. ಹೆಣ್ಮಕ್ಳು ಯಾರನ್ನ ಬರೋ ಥರ ಇದ್ದರೆ ಶಕ್ತಿ ಯೋಜನೆ ಇದೆ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಅಲ್ಲಿಂದ ಅಂದರೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ನೈಟ್ ಒಂದು ಬಸ್ ಇದೆ, ಅದು ಡೈರೆಕ್ಟು ರಾಯಚೂರಿಗೆ ಸ್ಟಾಪ್ ಇದೆ. ನೀವು ರಾಯಚೂರಿಗೆ ಬಂದು ಇಲ್ಲಿಂದ 20 ರೂಪೀಸ್ ಪೇ ಮಾಡಿದ್ರೆ ಆಂಧ್ರ ಬಾರ್ಡರು ಮಂತ್ರಾಲಯಂಗೆ ಬರ್ತೀರಿ, ಅಲ್ಲಿಂದ ಡೈರೆಕ್ಟ್ ಹೋಗ್ಬೋದು. ರೈಲ್ವೆ ಸ್ಟೇಷನಿಂದ ಏನೋ ಬಂದರೆ ನೀವು 50 ರೂಪೀಸ್ ಚಾರ್ಜ್ ಮಾಡಿದ್ರೆ ಆಟೋ ಅಲ್ಲಿ ಕರ್ಕೊಂಬಂದು ಮಂತ್ರಾಲಯಕ್ಕೆ ಬಿಡ್ತಾರೆ, ಅಲ್ಲಿಂದ ನೀವು ಮಂತ್ರಾಲಯಕ್ಕೆ ಬರ್ಬೋದಾಗುತ್ತೆ. ಹೆಣ್ಮಕ್ಳು ಯೂಸ್ ಮಾಡ್ಕೊಳ್ಳಿ. ನಮ್ಮ ಕಾಲೇಜವರು ಬೇಜಾನ್ ಯೂಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ಇದೇ ಥರ ಕಮ್ಮಿ ಲೋ ಬಜೆಟ್ 100-50 ಅಲ್ಲೇ ಬಂದು ಹೋಗಿದ್ದಾರೆ, ಎಲ್ಲ ಮುಗಿಸ್ಕೊಂಡಿದ್ದಾರೆ. ಶಕ್ತಿ ಯೋಜನೆಯಲ್ಲಿ ರಾಯಚೂರು ಗಂಟ ಬಂದು ಅಲ್ಲಿಂದ ಒಂದು 20 ರೂಪೀಸ್ ಪೇ ಮಾಡಿ ಮಂತ್ರಾಲಯ ಬಂದು ಮುಗಿಸ್ಕೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಶಕ್ತಿ ಯೋಜನೆ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇದೇ ಥರ ವೀಡಿಯೋಸ್ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಬಾಯ್ ಫ್ರೆಂಡ್ಸ್, ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.